ದರ್ಶನ್ರ ಈ ಸ್ಥಿತಿಗೆ ಕಾರಣವಾಯ್ತಾ ಆ ಒಂದೇ ಒಂದು ಪಾತ್ರ ಅನ್ನೋ ಪ್ರಶ್ನೆ. ದರ್ಶನ್ ಇವತ್ತು ಯಾವ ರೀತಿಯ ಸಂಕಷ್ಟದಲ್ಲಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಕೊಲೆ ಪ್ರಕರಣದಲ್ಲಿ ಸದ್ಯಕ್ಕೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿದ್ದಾರೆ. ಇವತ್ತಿನ ಅವರ ಈ ಸ್ಥಿತಿಗೆ ಕಾರಣ ಏನು? ಆ ಒಂದೇ ಒಂದು ಪಾತ್ರ ಕಾರಣವ? ದುರ್ಯೋಧನನ ಪಾತ್ರದಲ್ಲಿ ನಟಿಸಿದ್ರೆ ಕಂಟಕ ಕಟ್ಟಿಟ್ಟ ಬುತ್ತಿನ ಅನ್ನೋ ಪ್ರಶ್ನೆ ಎದುರಾಗಿದೆ. ಪಾತ್ರ ಮಾಡಿದ ನಂತರ ತಾನಾಗಿಯೇ ಹೆಚ್ಚುತ್ತಂತೆ ದ್ವೇಷ ಮತ್ತು ದುರಹಂಕಾರ, ನಾನು ನನ್ನದು ಅನ್ನೋ ಅಹಂನಲ್ಲಿ ಇರ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಒಂದರ ಹಿಂದೆ ಒಂದು ಸಂಕಷ್ಟ ಎದುರಾಗುತ್ತಲೇ ಇರುತ್ತಂತೆ ದುರ್ಯೋಧನ ಪಾತ್ರವನ್ನ ಮಾಡಿದಂತವರ ಜೀವನದಲ್ಲಿ. ಮಂಡ್ಯ ತಾಲೂಕಿನ ಉಪರಕನಹಳ್ಳಿ ಕಲಾವಿದರ ಮಾತಿದು, ಕಲಾವಿದರೇ ಖುದ್ದು ಹೇಳಿರುವಂತಹ ಮಾತಿದು. ಕುರುಕ್ಷೇತ್ರ ಸಿನಿಮಾದಲ್ಲಿ ದರ್ಶನ್ ದುರ್ಯೋಧನನ ಪಾತ್ರವನ್ನ ಮಾಡಿದ್ದಾರೆ. ಆ ಪಾತ್ರವೇ ಇಷ್ಟೆಲ್ಲ ಸಮಸ್ಯೆಯನ್ನ ತಂದೊಡ್ಡಿದ್ಯಾ ಅನ್ನೋ ಪ್ರಶ್ನೆ. ಜೈಲಿನಿಂದ ಹೊರಬರ್ತಿದ್ದಂತೆ ಕಂಟಕ ಕಳೆದುಕೊಳ್ಳುವಂತೆ ಸಲಹೆಯನ್ನ ಕೊಟ್ಟಿದ್ದಾರೆ ಕೂಡ. ಕೃಷ್ಣ ಅಥವಾ ಧರ್ಮರಾಯನ ಪಾತ್ರದಲ್ಲಿ ನಟಿಸುವಂತೆ ಸಲಹೆಯನ್ನ ನೀಡಿದ್ದಾರೆ ಕಲಾವಿದರು. ಹಲವು ವರ್ಷಗಳಿಂದ ಪಾತ್ರಗಳನ್ನ ಈ ಕಲಾವಿದರು ಮಾಡ್ಕೊಂಡು ಬರ್ತಿದ್ದಾರೆ. ಹಾಗಾಗಿನೇ ಅವರಿಗೆ ಯಾವ ಪಾತ್ರ ಒಬ್ಬ ಪಾತ್ರಧಾರಿಯ ಮೇಲೆ ಪರಿಣಾಮವನ್ನ ಬೀರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿದೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆಯೂ ಕೂಡ ಅವರು ಮಾತನಾಡ್ತಾರೆ. ಈ ವಿಷಯ ಗೊತ್ತಿದ್ದೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಪಾತ್ರದಲ್ಲಿ ನಟಿಸಿಲ್ಲ ಅಂತ ಕಲಾವಿದರು ಮಾತನಾಡಿದ್ದಾರೆ. ಮಂಡ್ಯ ತಾಲೂಕಿನ ಉಪರಕನಹಳ್ಳಿ ಕಲಾವಿದರ ಮಾತು. ಒಂದು 10-15 ವರ್ಷದಿಂದ ಮಾಡಿದ್ದೀನಿ. ಎಷ್ಟು ಸಲ ದುರ್ಯೋಧನ ಪಾತ್ರ? ಒಂದು 5-7 ಸಲ ಮಾಡಿದ್ದೀನಿ. ಆಮೇಲೆ ಕೊನೆಯಲ್ಲಿ ಕುಮಾರ ಕಲ್ಯಾಣ ಅಂತ ಶುರು ಮಾಡಿದ್ರು. ಅದ್ರಲ್ಲಿ ಹೋಗ್ಬಿಟ್ಟು ಅಷ್ಟೊತ್ತಿಗೆಲ್ಲ ಇವೆಲ್ಲ ಆದ್ವಲ್ಲ ಗಂಡ ಅಂತಾರೆ, ಈಶ್ವರನ್ ಕೊಡಿ ಅಂತ ಕೇಳ್ಕೊಂಡೆ. ಎಲ್ಲ ಈಗ ಗೊಳ್ಳಂತ ನಗ್ತಾ ಇರಿ, ದಯವಿಟ್ಟು ನಗನಾರ ಹೊಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ಒಂದೇ ಒಂದು ರೀಲು ದುಡ್ಡಿನ ಸಮಸ್ಯೆ ಅಷ್ಟೇ. ನಿಮ್ಗೆ ಸಾಕಷ್ಟು ತೊಂದರೆ ಆಯ್ತಾ? ತೊಂದರೆ ಆಗಿತ್ತು. ತೊಂದರೆ ಅಂದರೆ ಇನ್ನೇನು ಅಲ್ಲ, ಅದೇ ಈ ದುಡ್ಡಿನ ಸಮಸ್ಯೆ ತೊಂದರೆ ಆಯಿತು. ಅಂದರೆ ಆ ಪಾತ್ರ ಮಾಡೋದಕ್ಕೆ ಇದಕ್ಕೇನು ಸಂಬಂಧ ಅನ್ಸುತ್ತೆ? ಅದೇನಪ್ಪ ಹಂಗಂತಾರೆ ಇವರು. ಯಾಕೆ ಮಾಡೋಕ್ಕೆ ಹೋಗಿದೆ? ಆಮೇಲೆ ಏನು ಮಾಡಿದ್ರಿ? ಆಮೇಲೆ ಬಿಟ್ಬಿಟ್ಟು ಈಶ್ವರನ್ ಮಾಡಿದ್ನಲ್ಲ, ಆಮೇಲೆ ಸರ್ ಆಯ್ತು. ಅವನು ನೋಡ್ಬಿಟ್ಟು ನಮ್ಗೆ ಆಗಲ್ಲ ಹಂಗಲ್ಲ. ಯಾವ ಥರ? ಅದು ಹಿಂಗೆ ಜೈಲಿಗೆ ಹತ್ಬೇಕಾರೆ ಭಾಳ ಹಿಂಸೆ ಲತ್ತ. ನೀವು ಅವ್ರ ಅಭಿಮಾನಿನ? ಅಭಿಮಾನಿ ಅಂತಲ್ಲ, ರಾಜ್ಕುಮಾರ್ ಅಭಿಮಾನಿ. ನಮ್ಮೂರಿನಲ್ಲಿ ಸುಮಾರು ಜನ ಹಿರಿಯರು ದುರ್ಯೋಧನ ಪಾತ್ರ ಮಾಡವ್ರೆ. ಆ ದುರ್ಯೋಧನ ಪಾತ್ರ ಮಾಡಿರೋರಲ್ಲ ಅವ್ರ ಜೀವನದಲ್ಲಿ ಸುಮಾರು ಕಷ್ಟ ಪಟ್ಬಿಟ್ಟವ್ರೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ ದುರ್ಯೋಧನ ಪಾತ್ರ ಮಾಡಿದ್ಮೇಲೆ ಪುನಃ ಅವರೇ ಬಂಡವಾಳ ಹಾಕಿ ಇನ್ನೊಂದು ನಾಟಕ ಮಾಡಿಸಿ ಶ್ರೀಕೃಷ್ಣ ಪರಮಾತ್ಮನ ಪಾತ್ರ ಮಾಡಿ ಆ ಪಾಪನ ಹೋಗ್ಲಾಡ್ಸ್ಕೊಂಡವ್ರೆ. ಸಾಮಾನ್ಯವಾಗಿ ಹೇಳ್ಕೋಬೇಕಂತಂದರೆ ದುರ್ಯೋಧನ ಪಾತ್ರ ಮಾಡಿದ್ರೆ ಅಹಂಕಾರ ತಾನಾಗೇ ಬಂದ್ಬಿಡ್ತದೆ, ನಾನತ್ವ. ಯಾಕೆಂದರೆ ನಮ್ಮೂರಲ್ಲೂ ದರ್ಶನ ಅಭಿಮಾನಿಗಳು ಸುಮಾರು ಜನ ಇದ್ದರು ಹಿಂದೆ, ಆದರೆ ಈಗಿಲ್ಲ. ಯಾವಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರು ಭಾಗಿಯಾಗಿ ಆ ಥರ ಆಯಿತು, ಈಗ ಅಭಿಮಾನಿಗಳೇ ನಮ್ಮೂರಲ್ಲಿ ಒಬ್ಬರೂ ಇಲ್ಲ. ಭಾರಿ ಚೆನ್ನಾಗಿರ್ತದೆ ಪಾತ್ರ, ಮಾಡೋಕ್ಕೆ ಮಾತ್ರ ಚೆನ್ನಾಗಿರ್ತದೆ. ಕೆಲವರು ಹೇಳ್ತಾರೆ ನಮ್ಮ ಹಿರಿಯವರೆಲ್ಲ ಮಾಡಬಾರ್ದು ಅದನ್ನು ಅಂತವ. ಏಕೆಂದರೆ ಆ ಪಾತ್ರದಲ್ಲಿರುವಂಥ ಕೆಲವು ಇದು ಎಲ್ಲ ದುರ್ಯೋಧನ ಏನು ಒಂಥರ ಆಟ ಸ್ವಭಾವ ಅವೆಲ್ಲ ಮೈಗೂಡ್ಬಿಡ್ತವೆ ಅಂತ. ಅದು ನಿಜ, ಅದು ನಿಜ ಅನ್ಸುತ್ತಾ ನಿಮಗೆ? ಖಂಡಿತ. ಹೆಂಗೆ ನಿಜ ಅನಿಸ್ತು? ನಮಗೂ ಆ ಥರ ಆಗ್ಬಿಟ್ಟು ಈಗ. ಏನಾಯಿತು? ಒಂಥರ ಛಲ ಅನ್ನೋದು ತಾನಾಗಿ ತಾನೇ ಬಂದ್ಬಿಡುತ್ತೆ. ಆಟ ಜಾಸ್ತಿ, ನಂದೇ ನಡಿಬೇಕು, ನನ್ನಿಂದಲೇ ನಡಿಬೇಕೆಲ್ಲ ಅನ್ನೋವಂಥ ಆಟ ಎಲ್ಲ ತಾನಾಗಿ ಬಂದ್ಬಿಡುತ್ತದು. ಪಾತ್ರ ಮಾಡಿದಾಗ ಮಧ್ಯೆ ನಮ್ಮ ತಂದೆ ತಿರೋಗ್ಬಿಟ್ರು. ಆಮೇಲೆ ಸುಮ್ಮನೆ ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆ ಆಗ್ಬಿಡ್ತು. ಮಾಡಬೇಡ ಅಂತ ಅಂದ್ಬಿಟ್ಟು ಕೆಲವ್ರು ಹೇಳ್ತಿದ್ರು, ಆದರೂ ಮಾಡಿದ್ದೆ. ಅದು ಮಾಡಿದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ಗಳು ಅದು ದುರ್ಯೋಧನ ಪಾತ್ರ ಮಾಡಬಾರ್ದು ಅಂತ ಅನ್ನಿಸ್ತದೆ. ಯಾಕೆಂತಂದರೆ ರಾಜ್ಕುಮಾರ್ ಅವರು ಅವಾಗ ಪೌರಾಣಿಕ ಸಿನಿಮಾಗಳಲ್ಲಿ ಮಾಡ್ತಿದ್ರಲ್ಲ, ಯಾವುದೇ ಪಾತ್ರ ಎಲ್ಲ ಮಾಡವ್ರೆ, ಈ ದುರ್ಯೋಧನ ಪಾತ್ರ ಮಾಡಿಲ್ಲ ಅವರು ಎಲ್ಲೂ. ಚೆನ್ನಾಗಿತ್ತು ಸರ್, ಮಾಡೋಕ್ಕೆ ಕೇಳೋಕೆ ನೋಡೋಕೆ ಚೆನ್ನಾಗಿತ್ತು. ಬಟ್ ಕಷ್ಟಗಳು ಅನುಭವಿಸ್ತು ಮನೆಯಲ್ಲಿ. ನಾವು ದುರ್ಯೋಧನ ಪಾತ್ರ ಮಾಡಿದಾಗ. ಎಷ್ಟು ವರ್ಷ ಆಯ್ತು ಮಾಡಿ ಅದು ಪಾತ್ರ? ನಾವು ಅಲ್ಲೇ 10 ವರ್ಷದ ಮೇಲೆ ಆಯ್ತು ಸರ್. 12 ವರ್ಷ ಆಯ್ತು. ಏನು ಸಮಸ್ಯೆ ಅನುಭವಿಸಿದ್ರಿ? ಮನೆಗಳಲ್ಲಿ ವ್ಯವಸಾಯಗಳ ಅದು ಇದು ಎಫೆಕ್ಟು, ಮತ್ತು ನಾನು ಅಹಂಕಾರ, ಜಂಬ, ದುರಹಂಕಾರ. ನಾನು ಖಂಡಿತ ಸರ್, ನಾವು ಮನೆಯಲ್ಲೂ ಜಗಳ ಮಾಡ್ತಿದ್ದೋ, ಫ್ರೆಂಡ್ಸ್ಗಳ ಜೊತೆ ಜಗಳ ಮಾಡ್ತಿದ್ದೋ, ಕಿರಿಕ್ ಮಾಡ್ತಿದ್ದೋ. ಅವರು ಎಲ್ಲ ಅಡ್ಜಸ್ಟ್ ಮಾಡ್ಕೊತಿದ್ರು. ದುರ್ಯೋಧನ ಪಾತ್ರ ಮಾಡಿದ್ರೆ ನಾನೇನು ಕಮ್ಮಿ ಅವ್ರಿಗೆ, ಅವ್ರೇನು ನಮಗಿಂತ ದೊಡ್ಡವರ ಅನ್ನುವಂಥ ಅಹಂಕಾರ. ಮನೇಲಿ ಜಗಳ ಮಾಡೋದು, ಫ್ರೆಂಡ್ಸ್ಗಳ ಜಗಳ ಮಾಡೋದು. ಆಮೇಲೆ ಯಾರು ಹೋಯ್ತಾರೆ, ಏನು ಅವ್ನಿಗೇನು ಕಮ್ಮಿ ನಾನು ಅನ್ನೋದು, ಅವ್ನಿಗೆ ಜೋರ ಗಾಡೀಲಿ ಓಡಿಸೋದು, ಎತ್ತಿನ ಗಾಡಿಗಳನ್ನೇ ಪಾಶ ಹೊಡಿಯೋದು, ಇವೆಲ್ಲ ಮಾಮೂಲಿ ಆಯ್ತಿದೆ ಸರ್. ನಾವು ಹಂಗೆ ಆಯ್ತದೆ ಸರ್ ಅದು. ಕೆಲವೊಂದು ದಿವಸ ಮನೆಗಳ ವ್ಯವಸಾಯ ಮಟ್ಟಿಗೆ ಆಗಲಿಲ್ಲ. ಅದು ಇದು ದುಡ್ಡು ಕಾಸು ವ್ಯವಸ್ಥೆಗಳೆಲ್ಲ ಸಿಕ್ಕಾಪಟ್ಟೆ ತೊಂದರೆ. ಅದು
ಸಾಕಷ್ಟು ಎಷ್ಟು ವರ್ಷ ಅನುಭವಿಸಿದ್ರೆ ಆ ಥರ? ನಾವೊಂದು 5-7 ವರ್ಷ ಮಾಡಿದೆ ಸರ್. ಆಮೇಲೆ ಬೇರೆ ಪಾತ್ರ ಮಾಡ್ದು ಸ್ವಲ್ಪ ರಿಕವರಿ ಆದ ಸರಿ ಹೋದು. ಯಾರ ಜೊತೆ ಇಲ್ಲ ಸರ್. ನಮ್ಮಲ್ಲಿ ಇಲ್ಲಿ ಕೆಲವು ನಮಗಿಂತ ದೊಡ್ಡವರೆಲ್ಲ ಮಾಡಿದ್ರಲ್ಲ ಅವರು ಅನುಭವಿಸಿದ್ದಾರೆ. ಮತ್ತು ನಮ್ಮ ಸ್ನೇಹಿತರು ಪಕ್ಕದೂರುಗಳಲ್ಲಿ ಮಾಡಿದ್ರು, ಅವರು ನಮ್ಮ ರೀತಿಲೇ ಕಷ್ಟ ಎಲ್ಲನೂ ಅನುಭವಿಸಿದ್ದಾರೆ. ಹಂಗಾಗಿ ನಾವು ಇದೇ ಸ್ಥಿತಿ ತಿಳ್ಕೊಂಡಿದ್ದೆ ಸರ್. ನಾವು ದರ್ಶನ್ ಫಿಲ್ಮ್ ನೋಡಿದೆ ಸರ್, ಕುರುಕ್ಷೇತ್ರ. ನಮಗೂ ಅವ್ರಿಗೂ ಏನು ಕ್ಯಾಲ್ಕುಲೇಷನ್ ಅಂತ ಚೆನ್ನಾಗಿ ಮಾಡವ್ರೆ ತುಂಬಾ. ಬಟ್ ಅದೇನೋ ಅವ್ರಿಗೂ ಹಂಗೆ ನಮ್ಮನಿಗೆ ಆಗಿರ್ಬೋದು ಅನಿಸುತ್ತೆ ಸರ್ ನನ್ನ ಅನಿಸಿಕೆ.